ಈ ಸುದ್ದಿಗಳು ಮಾತ್ರ ಇತ್ತೀಚೆಗೆ ಹೆಂಗಾಗ್ತಾ ಇದೆ, ಯಾರಾದರೂ ತಮ್ಮ ಸ್ಟೇಟಸಲ್ಲೂ ಕೂಡ ಯಾವ್ದಾದ್ರು ಫೋಟೋ ಹಾಕಿಬಿಟ್ರೆ ಭಯ ಆಗ್ಬಿಡುತ್ತೀರಿ. ಕೆಳಗಡೆಗೆ ಆಮೇಲೆ ನೋಡಬೇಕು ಅವ್ರು ಏನು ಹಾಕಿದ್ದಾರೆ ಅಂತೇಳಿ. ಯಾಕೆ ಅಂತಂದ್ರೆ ಯಾರು ಯಾವಾಗ ಹೋಗ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ. ಈಗ ನೋಡಿ, ನಿಮಗೊಂದು ಈ ಹಾಡು ಗೊತ್ತಿದ್ರೆ ಗೊತ್ತಾಗುತ್ತೆ ತುಂಬ ಜನಕ್ಕೆ. ನಟಿ ಶೆಫಾಲಿ ಜರಿವಾಲಾ 42 ವರ್ಷ ಸಾವನ್ನಪ್ಪಿದ್ದಾರೆ. ಮರಣೋತ್ತರ ಪರೀಕ್ಷೆಯೂ ಕೂಡ ಅಂತ್ಯವಾಗಿದೆ. ಶೆಫಾಲಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಈಗ ಹಸ್ತಾಂತರವನ್ನು ಮಾಡಲಾಗಿದೆ. ಸತ್ತೇ ಹೋದ್ಮೇಲೆ ಇನ್ನೇನು ಮರಣೋತ್ತರ ಪರೀಕ್ಷೆ ಯಾಕೆ ಮಾಡ್ತಾರೆ ಅಂತಂದರೆ, ಕೆಲವೊಂದು ಟೈಮಲ್ಲಿ ರೀತಿಯಲ್ಲಿ ಆದಾಗ ಏನಾದರೂ ಗಿಬ್ಲೆಟ್ ಕೊಟ್ಟು ಏನಾದರೂ ಸಾಯಿಸಿದಾರಾ ಏನು ಅಂತೇಳಿ ಅದನ್ನು ಚೆಕ್ ಮಾಡಬೇಕಾಗತ್ತೆ, ಅದಕ್ಕೆ ಕೊಡ್ತಾರೆ. ಈಗ ಮರಣೋತ್ತರ ಪರೀಕ್ಷೆಯೂ ಕೂಡ ಮುಗಿದಿದೆ, ಹಸ್ತಾಂತರ ಕೂಡ ಈಗ ಮಾಡಿದ್ದಾರೆ. ಪೊಲೀಸರಿಂದ ಈಗ ಶೆಫಾಲಿ ಪತಿ ಪರಾಗ್ ತ್ಯಾಗಿ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಸೊ 15ನೇ ವಯಸ್ಸಿನಿಂದಲೇ ಇವರು ಮೂರ್ಛೆ ರೋಗದಿಂದ ಬಳಲ್ತಾ ಇದ್ರಂತೆ. ಚಿಕ್ಕ ವಯಸ್ಸಿನಿಂದಲೇ ಪಿಟ್ಸ್ನಿಂದ ಬಳಲ್ತಾ ಇದ್ದಿದ್ದು. ಬಟ್ ಆದರೂ ಕೂಡ ಅದನ್ನೆಲ್ಲ ಮೀರಿ ತಮ್ಮ ಪಿಟ್ಸ್ ಬರೋದಿರಲಿ, ಅವ್ರ ಫಿಟ್ನೆಸ್ಸನ್ನು ಕಾಯ್ಕೊಂಡು ಬಂದಿದ್ದರು. ತುಂಬ ಚೆನ್ನಾಗಿತ್ತು, ಬಟ್ ಕಾಳಜಿ ವಹಿಸ್ಕೊಂಡಿದ್ರು ಫಿಟ್ನೆಸ್ ಬಗ್ಗೆ. ಇದೇನಪ್ಪ ಗೊತ್ತಿಲ್ಲ. ಆಮೇಲೆ ಅವ್ರು ಏನು ಹೇಳಿದರು ಅಂದರೆ, ವಯಸ್ಸಾಗುವಿಕೆಗೆ ವಿರೋಧವಾಗಿ ಒಂದು ಚಿಕಿತ್ಸೆಯನ್ನು ಪಡಿತಾ ಇದ್ರಂತೆ. ದ್ಯಾಟ್ಸ್ ಎ ವೆರಿ ಡೇಂಜರಸ್. ಪ್ರಕೃತಿಯ ವಿರುದ್ಧವಾಗಿ ನೀವು ಯಾವತ್ತೂ ನಡ್ಕೊಳ್ಳೋಕೆ ಹೋದರೆ ಪರಿಸ್ಥಿತಿಗಳು ಬೇರೆ ರೀತಿಯಲ್ಲಿ ಆಗುತ್ತೆ. ಹಂಗೆ ನಡ್ಕೊಳ್ಬಾರ್ದು. ಸಹಜವಾಗಿ ಹುಟ್ಟು, ಬೆಳವಣಿಗೆ ಮತ್ತು ವಯಸ್ಸಾಗೋದು. ನಾನು ಅದರ ವಿರುದ್ಧವಾಗಿ ಟ್ರೀಟ್ಮೆಂಟ್ ತೊಗೊಳ್ತೀನಿ ಅಂದರೆ 5-6 ವರ್ಷಗಳಿಂದ ಈ ಚಿಕಿತ್ಸೆಯನ್ನು ಪಡಿತಾ ಇದ್ರಂತೆ. ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಬಾಲಿವುಡ್ ನಟಿ ಶೆಫಾಲಿಗೆ ಯಾವುದೇ ಸಮಸ್ಯೆಗಳು ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶೆಫಾಲಿ ನಮ್ಮ ಜೊತೆಗೆ ಚೆನ್ನಾಗಿಯೇ ಇದ್ದಳು ಅಂತ ಹೇಳ್ತಾ ಇರೋದು. ಬಟ್ ಅನೇಕ ರೀತಿಯಾಗಿ ಬರುತ್ತೆ. ಅವರಿಗೆ ಯಾವುದೇ ವೈದ್ಯಕೀಯ ಸಮಸ್ಯೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ನಿಮಿತ್ತ ಆಗಾಗ ಪ್ರಯಾಣವನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಅಷ್ಟಕ್ಕೆಲ್ಲ ಏನಾಗಲ್ಲ. ನಿನ್ನೆ ರಾತ್ರಿ ಅವರಿಗೆ ಹಠಾತ್ ತೊಂದರೆ ಕಾಣಿಸಿಕೊಳ್ತು ಅಂತ ಹೇಳಿ ಈಗ ಯಾವುದನ್ನು ಬಿಚ್ಚಿಡೋದಿಲ್ಲ. ರಾತ್ರಿ 11:27ಕ್ಕೆ ಶೆಫಾಲಿ ಜರಿವಾಲಾ ನಿಧನರಾಗಿರುವಂತಹ ಮಾಹಿತಿಗಳು ಬರ್ತಾ ಇದೆ. ಅವರ ಆಪ್ತ ಸ್ನೇಹಿತರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆಪ್ತ ಸ್ನೇಹಿತರು ಏನೇ ಇರಬಹುದು, ನಾವು ಅನುಭವಿಸ್ತಾ ಇರುವಂಥ ನೋವನ್ನು ನಾವೇ ಅನುಭವಿಸ್ತಾ ಇರ್ತೀವಿ. ನಮಗೇನಾದರೂ ಸಮಸ್ಯೆಗಳಿತ್ತಂದರೆ ನಮಗೂ ಡಾಕ್ಟ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವರು ಟ್ಯಾಬ್ಲೆಟ್ ಕೊಡ್ತಿರ್ತಾರೆ, ನಾವು ತೊಗೊಳ್ತಾ ಇರ್ತೀವಿ. ಆದರೆ ಪ್ರಪಂಚಕ್ಕೆ ನಾವು ಚೆನ್ನಾಗಿದ್ದೀವಿ ಅಂತಲೇ ತೋರಿಸ್ತಾ ಇರ್ತೀವಿ. ಯಾಕೆ ಅಂತಂದರೆ, ಹಿಂಗಾಗಿದೆ ಹಂಗಾಗಿದೆ ಅಂಥೇಳಿ ಆ ಒಂದು ರೀತಿಯಾದಂಥದ್ದೇನು ಅಂತಂದರೆ ಪಾಪ ಅನ್ನುವಂಥದ್ದು ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ. ಹಂಗೆಲ್ಲ ಅನಿಸ್ಕೊಳ್ಬಾರ್ದು ಅಂತ ತುಂಬ ಜನಕ್ಕೆ ಸೊ ಹೇಳ್ಕೊಂಡಿರೋದಿಲ್ಲ. ಕಾಟಾಲಗ ಖ್ಯಾತಿಯ ನಟಿ ಶೆಫಾಲಿ ಜರಿವಾಲಾ 42 ವರ್ಷ ಸಾವನ್ನಪ್ಪಿರೋದು. 15ನೇ ವಯಸ್ಸಿನಿಂದಲೇ ಅವರಿಗೆ ಮೂರ್ಛೆ ರೋಗ ಇತ್ತಂತೆ. ಬಳಲ್ತಾ ಇದ್ರು. ಚಿಕ್ಕ ವಯಸ್ಸಿನಲ್ಲೇ ಪಿಟ್ಸ್ನಿಂದ ಬಳಲ್ತಾ ಇದ್ದಂಥದ್ದು ನಟಿ ಶೆಫಾಲಿ. ಅದಾದ ನಂತರವೂ ಕೂಡ ಫಿಟ್ನೆಸ್ ಬಗ್ಗೆ ತುಂಬ ಹೆಚ್ಚಿನ ರೀತಿಯಾಗಿ ಒತ್ತನ್ನು ಕೊಟ್ಟಿದ್ರು. 42ನೇ ವಯಸ್ಸಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಫಿಟ್ನೆಸ್ ಬಗ್ಗೆ. ವಯಸ್ಸಾಗುವಿಕೆ ವಿರೋಧಿ ಚಿಕಿತ್ಸೆಯನ್ನು ಪಡಿತಾ ಇದ್ದಿರಂತೆ. ಇಟ್ಸ್ ಎ ವೆರಿ ಡೇಂಜರ್. ಇದು ಬಹಳ ಡೇಂಜರ್. 5-6 ವರ್ಷಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರಂತೆ. ಅದಕ್ಕೆ ಅನೇಕ ರೀತಿಯಾದಂಥ ಇಂಜೆಕ್ಷನ್ಸ್ಗಳಿರುತ್ತೆ, ಟ್ಯಾಬ್ಲೆಟ್ಸ್ಗಳಿರ್ತವೆ, ಸ್ಕಿನ್ನಿಗೆಲ್ಲ ಇಂಜೆಕ್ಟ್ ಮಾಡ್ತಾರೆ ಫೇಸಲ್ಲಿ. ಅವೆಲ್ಲ ಬೇರೆ ರೀತಿಯಾದಂಥ ಎಫೆಕ್ಟ್ಗಳನ್ನು ಕೊಡುತ್ತೆ.